ಒಂದಾದ್ಮೇಲೆ ಒಂದು ಆಗೋಯ್ತು ನನಗೆ. ಓ ಪರವಾಗಿಲ್ವೇ, ಮತ್ತೊಂದು ಮದುವೆ ಆಗದೆ ಹಾಗೆ ಇದ್ಬಿಟ್ಟಿದ್ದೀರಾ, ಯಾಕೆ? ಇಲ್ಲ, ಅವಳ ಜಾಗಕ್ಕೆ ಬೇರೊಬ್ರು ಬೇಕು ಅಂತ ನನಗೆ ಅನ್ನಿಸ್ತಿಲ್ಲ. ಅವಳ ನೆನಪಲ್ಲೇ ಹೋಗ್ತಾ ಇದೆ ಬದುಕು. ಆಟ್ಸ್ ಆಫ್ ನಿಮಗೆ. ನಿಮ್ಮ ಬುದ್ಧಿ ನಮ್ಮ ಅಪ್ಪನಿಗಿರಲಿಲ್ಲ. ನಮ್ಮಮ್ಮ ಸತ್ತು ಒಂದೇ ವರ್ಷಕ್ಕೆ ಇನ್ನೊಂದು ಮದುವೆ ಆಗ್ಬಿಟ್ಟ. ಆವಾಗ ಆದ ನೋವು ಸಂಕಟ ನನಗೆ ಮಾತ್ರ ಗೊತ್ತು ರಂಜಿತ್ ಅವ್ರೆ. ನಾನು ನನ್ನ ವಿಚಾರ ಯಾಕೆ ಹೇಳಿದೆ ಗೊತ್ತಾ ನಿಮಗೆ? ಇಷ್ಟು ನೋವುಗಳು ನನಗೂ ಇದ್ರು ನಿಮ್ಮ ಥರ ಕುಡಿತಾ ಕೂತ್ಕೊಂಡಿಲ್ಲ. ನೀವು ಈ ಥರ ಕುಡಿತಾ ಕೂತ್ಕೊಂಡ್ರೆ ನಿಮ್ಮ ನೋವು ಕಡಿಮೆ ಆಗಲ್ಲ ಅಲ್ವಾ? ಹೋಗ್ಲಿ, ಅದೆಲ್ಲ ಬಿಡಿ. ನಿಮ್ಮ ತಂದೆ ಇಂಡಿಯಾಗೆ ಬಂದರು ಅಂತ ಯಾರು ಹೇಳಿದ್ದು ನಿಮಗೆ? ಅದು ಸೂರ್ಯ ಅವ್ರ ಮನೇಲಿದ್ದಾರೆ ಅಂತ ಯಾರು ಹೇಳಿದ್ದು ನಿಮಗೆ? ತಂದೆ ಇಂಡಿಯಾಗೆ ಬಂದರು ಅಂತ ಯಾರು ಹೇಳಿದ್ದು ನಿಮಗೆ? ಅದು ಸೂರ್ಯ ಅವ್ರ ಮನೇಲಿದ್ದಾರೆ ಅಂತ ಯಾರು ಹೇಳಿದ್ದು ನಿಮಗೆ? ಅದನ್ನೆಲ್ಲ ಹೇಳಕ್ಕಾಗಲ್ಲ, ನೀವು ಕೇಳಬೇಡಿ. ಸರಿ ಬಿಡಿ, ನಿಮಗೆ ಹೇಳಕ್ಕೆ ಇಷ್ಟ ಇಲ್ಲ ಅಂತಂದರೆ ನಾನು ಕೇಳಲ್ಲ. ನಿಮಗೆ ಯಾವ ಬ್ರ್ಯಾಂಡ್ ಕುಡಿಯೋದಕ್ಕೆ ಇಷ್ಟ ಆಗುತ್ತೆ? ಅದು ಇದು ಅಂತ ಏನಿಲ್ಲ. ಈ ದುಡ್ಡಿದ್ರೆ ಕಾಸ್ಟ್ಲಿ ಬ್ರ್ಯಾಂಡು, ಇಲ್ಲ ಅಂತಂದರೆ ಲೋಕಲ್ಲು. ನಮ್ಮ ಅಪ್ಪನ ಹತ್ರ 50 ಲಕ್ಷ ಕೇಳಿದ್ನಲ್ವಾ, ಅದರಲ್ಲಿ 10 ಲಕ್ಷ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಈ ಕಾಸ್ಟ್ಲಿ ಬ್ರ್ಯಾಂಡ್ನೆಲ್ಲ ತಗೊಂಡು ಕುಡಿತಾ ಇದ್ದೀನಿ. ಪರವಾಗಿಲ್ಲ, ನೀವು ದುಡ್ಡು ಬರ್ತಿದ್ದ ಹಾಗೆ ನಿಮ್ಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಗುಡ್. ಹೌದು, ಯಾಕೆಂದರೆ ನನಗೆ ಇದು ಬಿಟ್ಟರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ನನಗೂ ಅವಾಗವಾಗ ಸ್ವಲ್ಪ ತಗೊಂಡ ಅಭ್ಯಾಸ. ಹೇಗಿದ್ರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಂದಿದ್ದೀನಲ್ಲ, ಒಂದು ಸಣ್ಣ ಪಾರ್ಟಿ ಇಟ್ಕೊಂಬೋಣ, ಚೆನ್ನಾಗಿರುತ್ತೆ ಅಲ್ವಾ? ಇಬ್ಬರು ಫ್ರೆಂಡ್ಸ್ ಆಗ್ಬೋದು. ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ತೀರಾ? ಬೇಡ ರೀ, ನಾನು ಒಳ್ಳೆಯವನಲ್ಲ. ಸಿಕ್ಕಾಬಟ್ಟೆ ಕುಡಿತೀನಿ, ಬಾಯಿ ತುಂಬ ಬೈತಾ ಇರ್ತೀನಿ, ಹಳೆದನ್ನೆಲ್ಲ ನೆನೆಸ್ಕೊಂಡು ಅಳ್ತಾ ಇರ್ತೀನಿ. ನಿಮಗೆ ಸುಮ್ಮನೆ ಇರಿಟೇಟ್ ಆಗುತ್ತೆ ಕಣ್ರಿ. ಇಲ್ಲ, ಖಂಡಿತ ಹಾಗೇನಿಲ್ಲ. ಅಲ್ಲ, ನೆನಪುಗಳು ನೋವುಗಳು ಇಲ್ಲದೆ ಇರೋ ಮನುಷ್ಯ ಪ್ರಪಂಚದಲ್ಲಿ ಯಾರಿದ್ದಾರೆ ಹೇಳಿ? ಅವೆಲ್ಲ ಇಲ್ಲದೆ ಹೋದರೆ ಅವ್ನು ಮನುಷ್ಯ ಅಂತಲೇ ಅನ್ಸ್ಕೊಳ್ಳಲ್ಲ ಅಲ್ವಾ? ಒಂದು ಸಣ್ಣ ಪಾರ್ಟಿ ಮಾಡೋಣ, ಚೆನ್ನಾಗಿರುತ್ತೆ. ಪರವಾಗಿಲ್ವೇ? ಕುಡಿತಾ ಬಿಡು ಅಂತ ಹೇಳ್ಕೊಂಡೆ ಪಾರ್ಟಿ ಮಾಡೋಣ ಅಂತ ಇದ್ದೀರಾ? ಅಲ್ಲ, ನಾನು ಹೇಳ್ತಿರೋದು ಅಪರೂಪಕ್ಕೊಮ್ಮೆ ಪಾರ್ಟಿ ಮಾಡೋಣ ಅಂತ. ನಿಮ್ಮ ಥರ ಹೀಗೆ ದಿನ ಕುಡಿದ್ರೆ ತಪ್ಪಾಗತ್ತೆ, ಅಪರೂಪಕ್ಕೊಮ್ಮೆ ಕುಡಿದ್ರೆ ಏನು ತಪ್ಪಾಗಲ್ಲ. ಆಮೇಲೆ ನಾನು ಹೇಳಿದ್ದು ಕುಡಿಲೇಬಾರ್ದು ಅಂತಲ್ಲ, ದಿನ ಕುಡಿಬಾರ್ದು ಅಂತ. ಒಂದು ಸಣ್ಣ ಪಾರ್ಟಿ ಇಟ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಲ್ವಾ? ಪರಮಾತ್ಮ ಒಳಗೆ ಹೋದ್ಮೇಲೆ ಅಷ್ಟಿಷ್ಟು ಎಲ್ಲ ಒಂದೇನೆ. ನೀವಿಲ್ಲ ಕೂತಿರ್ರಿ, ನಿಮ್ಗೊಂದು ಗ್ಲಾಸು ಬಾಟ್ಲು ತೊಗೊಂಬರ್ತೀನಿ. ಬೇರೆ ಏನಾದರೂ ಬೇಕಾದರೆ ನನಗೆ ಹೇಳಿ. ಇಲ್ಲ, ಏನು ಬೇಡ. ಶ್ರೀಕಾಂತ್, ನಿಮ್ಮ ಬಗ್ಗೆ ನನಗೊಂಥರ ಪ್ರೀತಿ ಹುಟ್ಟಿದೆ. ನೀವು ತುಂಬ ಅಮಾಯಕ, ಮುಗ್ಧರು. ಈ ಕಾಲದವ್ರ ಚಾಣಾಕ್ಷತೆ ನಿಮಗೆ ಬಂದಿಲ್ಲ ನೋಡಿ. ಆ ಥರ ಎಲ್ಲ ಅನ್ಕೋಬೇಡಿ. ನಮ್ಮಪ್ಪ ಮಾಡಿರೋ ತಪ್ಪಿಗೆ ದುಡ್ಡು ವಸೂಲಿ ಮಾಡ್ತಿಲ್ವ ನಾನು? ಚಾಣಕ್ಯನೇ ತಾನೇ. ಬಂದಿರ್ರಿ. ನನಗೆ ಶ್ರೀಕಾಂತ್ ಬಗ್ಗೆ ತಿಳ್ಕೋಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ನಿಮ್ಗೆ ಅವನ ಬಗ್ಗೆ ಬೇರೆ ಏನಾದರೂ ವಿಷಯ ಗೊತ್ತಾ? ಅಂದರೆ ಅವನು ಎಲ್ಲಿರ್ತಾನೆ, ಅವನ ಅಡ್ರೆಸ್ ಏನು, ಅವನು ಏನು ಕೆಲಸ ಮಾಡ್ತಾನೆ? ರೇವಣ್ಣ ನನಗೆ ಅವನ ಬಗ್ಗೆ ಹೆಚ್ಚೇನು ಹೇಳಿಲ್ಲ. ನಿನ್ನೆ ನೀವೇ ನೋಡಿದ್ರಲ್ಲ, ಅವನು ಆಡ್ತಾ ಇದ್ದ ರೀತಿ ನೋಡಿದ್ರೆ ಅವನು ಬೇರೆ ಏನು ಕೆಲಸ ಮಾಡ್ತಿಲ್ಲ ಅನ್ಸುತ್ತೆ. ತುಂಬ ಕುಡಿತಾನೆ ಅನ್ಸುತ್ತೆ. ಅವನ ಬಗ್ಗೆ ಯಾಕೆ ಕೇಳ್ತಾ ಇದ್ದೀರಾ? ಅವನನ್ನು ಹಿಡಿದ್ರೆ ಹಣ ದೊರಡೆ ಮಾಡಿಸಿದ್ದು ಯಾರು ಅಂತ ಗೊತ್ತಾಗುತ್ತೆ. ನೀವು ಅವನ ಅಡ್ರೆಸ್ ಕೊಟ್ಬಿಟ್ರೆ ಅಲ್ಲಿ ಹೋಗಿ ವಿಷಯ ತಿಳ್ಕೊತೀನಿ ನನ್ನ ಮಾವ. ಬೇಡ ರಂಜಿತ್, ನೀವು ಶ್ರೀಕಾಂತ್ನ ಮೀಟ್ ಮಾಡಿದ್ರೆ ಆ ವಿಷಯ ರೇವಣ್ಣಂಗೆ ಗೊತ್ತಾಗುತ್ತೆ. ಅವನು ಬೇಜಾರು ಮಾಡ್ಕೋತಾನೆ, ಯಾಕೆ ಅಂತ ಕೇಳ್ತಾನೆ. ವಿಷಯ ಎಲ್ಲ ಹೇಳಬೇಕಾಗಿರುತ್ತೆ. ಬೇಡ ರಂಜಿತ್, ಇಲ್ಲಿಗೆ ಬಿಟ್ಬಿಡಿ. ಇಲ್ಲ ಮಾವ, ನಾನು ಶ್ರೀಕಾಂತ್ನ ಮೀಟ್ ಮಾಡ್ತೀನಿ. ಅದು ರೇವಣ್ಣ ಅವರು ಗೊತ್ತಾಗಬಾರ್ದು, ಆ ಥರ ಮೀಟ್ ಮಾಡ್ತೀನಿ. ಅವನ ಹತ್ರ ಬೇರೆ ಥರ ವಿಷಯ ಬಾಯ್ಬಿಡಿಸ್ತೀನಿ. ನಾನು ಸ್ನೇಹದಿಂದ ಮಾತಾಡಿಸ್ತೀನಿ, ಎಲ್ಲ ವಿಷಯ ತಿಳ್ಕೊತೀನಿ. ಹೇಗೂ ಅವರಪ್ಪ ಅವನನ್ನು ಕುಡ್ತಾ ಬಿಡಿಸ್ಬೇಕು, ಬದಲಾಯಿಸಬೇಕು ಅಂತ ಓಡಾಡ್ತಿದ್ದಾರಲ್ವಾ, ಆ ನೆಪ ಮಾಡಿಕೊಂಡೆ ಅವನ್ನ ಮೀಟ್ ಮಾಡಿ ವಿಷಯ ಬಾಯ್ಬಿಡಿಸ್ಕೊತೀನಿ ನಾನು. ಶ್ರೀಕಾಂತ್ನ ಮೀಟ್ ಮಾಡಿದ್ರೆ ವಿಷಯ ಗೊತ್ತಾಗುತ್ತೆ ಅಂತ ನಿಮ್ಗೆ ಯಾಕೆ ಅನ್ನಿಸ್ತಿದೆ? ಹ್ಞೂ ಮಾವ, ಈಗ ರೇವಣ್ಣ ಅವ್ರಿಗೆ ಶ್ರೀಕಾಂತ್ ನೋಡಬೇಕು ಅನ್ನೋ ಯಾವ ಉದ್ದೇಶನೂ ಇರಲಿಲ್ಲ ಅಲ್ವಾ? ಹೌದು, ಅವನ ಮುಖ ನೋಡೋದಕ್ಕೂ ಅವನಿಗೆ ಇಷ್ಟ ಇರಲಿಲ್ಲ. ಹಾಗಿದ ಮೇಲೆ ಶ್ರೀಕಾಂತ್ ರೇವಣ್ಣವ್ರು ಹುಡ್ಕೊಂಡು ನಿಮ್ಮ ಮನೆಗೆ ಹೇಗೆ ಬಂದ? ಅವನಿಗೆ ಗೊತ್ತಿಲ್ಲ, ಅದನ್ನು ಅವನೇ ಕೇಳಿದ್ನಲ್ಲ. ಅಲ್ಲೇ ಮಾವ ವಿಷಯ ಇರೋದು. ರೇವಣ್ಣ ನಿಮ್ಮ ಮನೇಲಿರೋ ವಿಷಯ ಶ್ರೀಕಾಂತ್ಗೆ ಹೇಗೆ ಗೊತ್ತಾಯಿತು? ಶ್ರೀಕಾಂತು ರೇವಣ್ಣ ಹುಡ್ಕೊಂಡು ಅಲ್ಲಿಗೆ ಹೇಗೆ ಬಂದ? ಈ ವಿಷಯ ಗೊತ್ತಾದರೆ
ಇದರೆಲ್ಲದರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಇದು ಯಾವ ರೀತಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ದರೋಡೆ ಆಗಿದ್ದ ಹಣ ಆದಿ ಆಫೀಸ್ನಲ್ಲಿದೆ ಅಂತ ಶ್ರೀಕಾಂತಿಗೆ ಗೊತ್ತಿಲ್ಲ. ಹಾಗಿದ್ಮೇಲೆ ಅವನು ಇಲ್ಲಿ ಬರೋದಕ್ಕೂ ಅದಕ್ಕೂ ಏನು ಸಂಬಂಧ? ಇಲ್ಲ ಮಾವ, ಯಾರೋ ಇದನ್ನ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ರೇವಣ್ಣ ನಮ್ಮ ಮನೇಲಿರೋ ವಿಷಯ ಗೊತ್ತಿರೋ ಯಾರೋ ಶ್ರೀಕಾಂತನಿಗೆ ಅದನ್ನು ಹೇಳಿ ಅವನ ಇಲ್ಲಿ ಕಳಿಸಿ ದುಡ್ಡು ಕೇಳಿದ್ದಾರೆ. ರೇವಣ್ಣನ ಕಡೆಯಿಂದ ಶ್ರೀಕಾಂತ್ಗೆ ದುಡ್ಡು ಹೋಗುತ್ತೆ ಅಂತ ಯಾರಿಗೋ ಗೊತ್ತಾಗಿದೆ, ಅವರೇ ದರೋಡೆ ಮಾಡಿಸಿರೋದು. ಆಯಿತು, ಹಾಗೆ ಅನ್ಕೊಳ್ಳೋಣ. ಆದರೆ ಕದ್ದ ಹಣನ ಆದಿ ಟ್ರಾವೆಲ್ಸ್ನಲ್ಲಿ ಯಾಕೆ ಇಡ್ತಾರೆ? ನೀವು ಬೇಕಾದ್ರೆ ಎನ್ಕ್ವೈರಿ ಮಾಡಿ. ಆದಿ ಹೆಸರೇ ಬರೋದು, ಆದಿದೆ ಇದೆಲ್ಲ ಕೈವಾಡ. ಅಂದರೆ ನಿಮಗೆ ಆದಿ ಮೇಲೆ ಅನುಮಾನನ ಮಾವ? ಅದನ್ನು ಬಾಯಿ ಬಿಟ್ಟು ಹೇಳಬೇಕಾ? ಆದಿ ಗುಣ ನಿಮ್ಗೆ ಗೊತ್ತೇ ಇದೆಯಲ್ವಾ? ಸುಮ್ಮನೆ ಆರ್ತಿಯವ್ರಿಗೆ ಬೇಜಾರಾಗಬಾರ್ದು ಅಂತ ನಾನು ಸುಮ್ಮನಾದೆ ಅಷ್ಟೇ. ಪ್ಲೀಸ್ ಮಾವ, ಆತ್ರಕ್ಕೆ ಆ ನಿರ್ಧಾರಕ್ಕೆ ಬರಬೇಡಿ ನೀವು. ಶ್ರೀಕಾಂತನ ಹುಡುಕಿ ರೇವಣ್ಣ ಇಲ್ಲಿದ್ದಾರೆ ಹೋಗು ದುಡ್ಡು ಕೇಳು ಅಂತ ಹೇಳಿ ಕಳಿಸುವಷ್ಟು ಕುತಂತ್ರಿ ಅಲ್ಲ ಆದಿ. ಅವನು ನೇರವಾಗಿ ಮಾತಾಡ್ತಾನೆ. ನೇರವಾಗಿ ಮಾತಾಡೋರು ಯಾರೂ ಈ ಕೆಲಸ ಮಾಡಿರಲ್ಲ. ಮಾವ, ನನಗೊಂದು ಅವಕಾಶ ಕೊಡಿ. ಇದ್ರ ಹಿಂದೆ ಯಾರಿದ್ದಾರೆ ಅಂತ ಕಂಡು ಹಿಡ್ದೇ ಹಿಡಿತೀನಿ. ಅದು ನನಗೋಸ್ಕರ ಅಲ್ಲ, ನಿಮಗೋಸ್ಕರ ಅಲ್ಲ, ಅತ್ತೆಗೋಸ್ಕರ. ಆದಿ ಮೇಲೆ ಆರೋಪ ಬಂದಾಗಿಂದ ಅವ್ರು ತುಂಬ ಅಪ್ಸೆಟ್ ಆಗಿದ್ದಾರೆ, ನೋವು ಅನುಭವಿಸ್ತಾ ಇದ್ದಾರೆ. ನಾನು ಇದ್ರ ಹಿಂದೆ ಯಾರಿದ್ದಾರೆ ಅಂತ ಕಂಡು ಹಿಡ್ದೇ ಹಿಡಿತೀನಿ. ಅದು ಆದಿ ಅಂತ ಪ್ರೂವ್ ಆದರೂ ಪರವಾಗಿಲ್ಲ. ಅಟ್ಲೀಸ್ಟ್ ಅವನಿಗೆ ಬೈದು ಬುದ್ಧಿ ಹೇಳಿ ಇನ್ನು ಮುಂದೆ ಕರೆಕ್ಟಾಗಿರು ಅಂತ ಹೇಳ್ಬೋದಲ್ವಾ? ಆದಿಗೆ ಬುದ್ಧಿ ಹೇಳೋದು ಒಂದೇ, ಬೋರ್ಗಲ್ ಮೇಲೆ ನೀರು ಸುರಿಯೋದು ಒಂದೇ. ಏನೋ ನೀವು ಇಷ್ಟೊಂದು ಒತ್ತಾಯ ಮಾಡ್ತಿದ್ದೀರಾ ಅಂದರೆ ಸರಿ ಮಾಡಿ. ರೇವಣ್ಣ ಹತ್ರ ಶ್ರೀಕಾಂತ್ ಅಡ್ರೆಸ್ ಇದೆ, ತಗೊಬಂದು ಕೊಡ್ತೀನಿ. ಸರಿ ಮಾವ. ಹಾಯ್ ಶ್ರೀಕಾಂತ್, ಹೇಗಿದ್ದೀರಿ? ಯಾರು ನೀನು? ಓ, ಸೂರ್ಯವ್ರ ಮನೇಲಿ ಇದ್ದಲ್ಲ ರಂಜಿತ್, ಸೂರ್ಯವ್ರ ಮಗ ತಾನೆ? ಇಲ್ಲ, ನಾನು ಅವ್ರ ಮಗ ಅಲ್ಲ, ಅವ್ರ ಅಳಿಯ. ಅವ್ರ ಮನೇಲಿ ಇರ್ತೀನಿ ಅಷ್ಟೇ. ವಾ, ಚೆನ್ನಾಗಿದೆ. ಹೆತ್ತು ಮಗನೇ ನೋಡ್ಕೊಳ್ದೇ ಇರೋ ನನ್ನ ಅಪ್ಪ ಸೂರ್ಯವ್ರ ಫ್ರೆಂಡು. ಆದರೆ ಸೂರ್ಯ ಮಕ್ಕಳನ್ನಷ್ಟೇ ಅಲ್ಲ, ಅಳಿಯನ್ನು ಮನೇಲಿ ಇಟ್ಕೊಂಡು ಸಾಕೊಳ್ತಾರೆ. ಎಂಥ ವಿಚಿತ್ರ ಅಲ್ವಾ? ಏನು ಬಂದಿದ್ದು? ನಮ್ಮ ಅಪ್ಪ ಏನಾದರೂ ಹೇಳಿ ಕಳಿಸಿದ್ರಾ? ಇಲ್ಲ ಇಲ್ಲ, ಅವರೇನು ಹೇಳಿ ಕಳಿಸ್ತಿಲ್ಲ, ನಾನೇ ಬಂದೆ. ಅವತ್ತು ನೀವು ನಮ್ಮ ಮನೆಗೆ ಬಂದಿದ್ರಿ, ನಿಮ್ಮ ತಂದೆ ಹತ್ರ ಮಾತಾಡಿದ್ರಿ, ನಾನು ಎಲ್ಲ ಕೇಳಿಸ್ಕೊಂಡೆ. ಆಮೇಲೆ ನಿಮ್ಮ ತಂದೆನ ಕೇಳಿದೆ ಏನಾಯಿತು ಅಂತ. ಎಲ್ಲ ವಿಚಾರ ಹೇಳಿದ್ರು. ನಿಮ್ಮ ಬಗ್ಗೆ ತುಂಬ ಬೇಜಾರಾಯಿತು, ನೋವಾಯ್ತು ನನಗೆ. ಪಾಪ ಅನ್ನಿಸ್ತು. ನಿಮಗೆ ಅನ್ಯಾಯ ಇದೆ ಶ್ರೀಕಾಂತ್. ಆ್ಯಕ್ಚುಲಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ನಿಮ್ಮ ತಂದೆ ನಿಮ್ಮನ್ನು ಬಿಟ್ಟು ಹೋಗಬಾರ್ದಿತ್ತು. ಎಲ್ಲ ಹಣೆ ಬರ ರಂಜಿತ್ ಅವರೇ. ಚಿಕ್ಕ ವಯಸ್ಸಿಂದ ಅಜ್ಜಿ ತಾತ ಹತ್ರ ಬೆಳೆದಿರೋ ನನಗೆ ಅಮ್ಮನ ಪ್ರೀತಿ ನೋಡೋದಕ್ಕೆ ಅಮ್ಮ ಬದುಕಿರಲಿಲ್ಲ. ಬದುಕಿದ್ದಪ್ಪ ನಾನು ಕೂಗಿದ್ರು ಅವ್ರ ಕಿವಿ ಕೇಳಿಸ್ತಾನೆ ಇರಲಿಲ್ಲ. ಇಲ್ಲಿವರೆಗೂ ನಾನು ಒಂಥರ ಅನಾಥನ ಥರ ಬೆಳೆದ್ಬಿಟ್ಟಿದ್ದೀನಿ. ತುಂಬ ಬೇಸರ ಆಗ್ತಿದೆ. ಆ ದಿನಗಳಲ್ಲಿ ನಾನು ಒದ್ದಾಡಿದ್ದನ್ನು ನೆನೆಸ್ಕೊಂಡ್ರೆ ಕುಡಿಬೇಕು ಅಂತ ಅನಿಸುತ್ತೆ. ಯಾರಿಗೂ ಬೇಡವಾದ ಬದುಕಿದು. ಹಲೋ ಅಪ್ಪ, ತಂದೆ, ಎಷ್ಟೊತ್ತಿ ನಿನಗೆ ಫೋನು ಟ್ರೈ ಮಾಡೋದು? ಫೋನ್ ಪಿಕ್ ಮಾಡೋಕ್ಕಾಗಲ್ವಾ? ಏನು ಮಾಡ್ತಿದ್ಯಾ? ಡೋಂಟ್ ಡಿಸ್ಟರ್ಬ್ ಮಿ ಮೇಡಮ್, ಐ ಆಮ್ ಎಂಜಾಯಿಂಗ್ ಡ್ರಿಂಕ್ ಪಾರ್ಟಿ. ಅಯ್ಯೋ ನಿನ್ನ, ನಾನು ಇಲ್ಲಿ ಟೆನ್ಷನಲ್ಲಿ ಸಾಯ್ತಿದ್ರೆ ನಿನಗೆ ಪಾರ್ಟಿ ಬೇರೆ. ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನಿನ್ನನ್ನು ಹುಡುಕೊಂಡು ಯಾರಾದರೂ ಬಂದಿದ್ರಾ? ಬಂದಿದ್ರು ಮೇಡಮ್. ಬರಬೇಕಾದ್ರೆ ಅಪರಿಚಿತರಾಗಿದ್ರು, ಹೋಗ್ಬೇಕಾದ್ರೆ ಫ್ರೆಂಡ್ ಆದರು. ಯಾರು ಅವರು? ಮಿಸ್ಟರ್ ರಂಜಿತ್. ಕರ್ಮ, ಯಾರು ನೀನು ಮೀಟ್ ಮಾಡಬಾರ್ದು ಅಂತ ಅನ್ಕೊಂಡಿದ್ನೋ ಅವ್ರನ್ನೇ ಮೀಟ್ ಮಾಡಿದ್ಯಲ್ಲೋ ಶ್ರೀಕಾಂತ್. ನನಗಾಗಲ್ಲ ಹೇಳಿದ್ರ? ಮರ್ತೋಯ್ತು. ಯಾಕಾಗ ಹೇಳಿದ್ರಿ? ಸರಿ, ಹಾಳಾಗಿ ಹೋಗ್ಲಿ. ಆ ರಂಜಿತ್ ಜೊತೆ ಏನೇನು ಮಾತಾಡ್ದೆ ಅದನ್ನಾದ್ರೂ ಹೇಳೋ. ನನ್ನ ಹಿಸ್ಟ್ರಿ, ಅವನ ಹಿಸ್ಟ್ರಿ, ನನಗೆ ಅಪ್ಪ ಅಮ್ಮ ಇಲ್ಲದ ಹಿಸ್ಟ್ರಿ, ಅವನಿಗೆ ಹೆಂಡತಿ ಇಲ್ಲದ ಹಿಸ್ಟ್ರಿ. ಒಬ್ರನ್ನೊಬ್ರು ಇಷ್ಟನ್ನೇ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಅವನು ನನಗೆ ಸಂತಾಪ ಸೂಚಿಸಿದ, ನಾನು ಅವನಿಗೆ ಅನುಕಂಪ ಸೂಚಿಸಿದೆ. ಬೇರೆ ಏನು ಮಾತಾಡಿದ್ರು ಅದನ್ನ ಬೊಗಳೋ. ಯಾವ ಡ್ರಿಂಕ್ಸ್ ಬ್ರ್ಯಾಂಡು ಎಷ್ಟು ಚೆನ್ನಾಗಿದೆ ಅಂತ ಮಾತಾಡ್ಕೊಂಡ್ವಿ. ಲೇ, ನನ್ನ ವಿಷಯ ಏನಾದರೂ ಅವನ ಹತ್ರ ಹೇಳ್ದ್ಯಾ ಅಂತ ನಾನು ನಿಂಗೆ ಕೇಳ್ತಿರೋದು. ನಿಮ್ಮ ವಿಷಯನ
ನನಗೇನು ಗೊತ್ತೇ ಇಲ್ವಲ್ಲ, ಅವನಿಗೇನು ಹೇಳಿ? ಸಿಂಪಲ್ ನಾಲೆಡ್ಜ್ ಅಲ್ವಾ ಮೇಡಮ್? ನಗ್ಬೇಡ ನೀನು, ನನಗೆ ಸಿಟ್ಟು ಬರ್ತಿದೆ. ನಾನು ಕೇಳ್ತಿರೋದು ನಿನ್ನನ್ನು ಯಾರು ಕರ್ಕೊಂಡು ಬಂದಿದ್ದು, ನಿಮ್ಮ ತಂದೆ ಸೂರ್ಯವ್ರ ಮನೇಲಿದ್ದಾರೆ ಅಂತ ಯಾರು ಹೇಳಿದ್ದು ಅಂತ ಅವನೇನು ಕೇಳದ್ನಾ? ಅವನು ಏನು ಕೇಳ್ದ, ಕುಡಿಯೋಕೆ ಮುಂಚೆಗೂ ಕೇಳ್ದ, ಕುಡ್ದು ಆದ್ಮೇಲೂ ಕೇಳ್ದ. ಒಟ್ನಲ್ಲಿ 2 ಸಲ ಕೇಳ್ದ. ನೀನೇನೋ ಉತ್ತರ ಕೊಟ್ಟೆ. ಕುಡಿಯೋಕೆ ಮುಂಚೆ ನೀನು ಏನು ಕೇಳಬೇಡ ಅಂದೆ, ಕುಡ್ದಾದ್ಮೇಲೆ ಎಲ್ಲ ಹೇಳ್ದೆ. ಏನಂತ ಹೇಳ್ದೆ? ನಿರುಷ ನನ್ನ ಪಾಲಿನ ದೇವರು, ನನ್ನ ಕರ್ಕೊಂಡು ಬಂದವಳು ಅಂತ ಹೇಳಿದೆ. ನೀನು ಆ ರಂಜಿತ್ ಹತ್ರ ಮಾತಾಡಲೇಬಾರ್ದಾಗಿತ್ತು. ಕೊನೆ ಪಕ್ಷ ಅವ್ನು ಬಂದಾಗ ನನಗಾದ್ರೂ ಫೋನ್ ಮಾಡಬೇಕಾಗಿತ್ತು. ಛೇ, ಈಗ ರಂಜಿತ್ ಹತ್ರ ಏನೇನು ಮಾತಾಡ್ದ್ಯೋ? ಡೋಂಟ್ ವರಿ ಮೇಡಮ್, ಅವನು ತೊಂದರೆ ಕೊಡೋ ಹುಡುಗ ಅಲ್ಲ. ಈ ಕಿವಿಲಿ ಕೇಳ್ಬಿಟ್ಟು ಆ ಕಿವಿಲಿ ಬಿಟ್ಬಿಡ್ತೇನೆ. ಯಾಕೆ ಹೇಳಿ? ಅವಾಗ ನಾನು ಕುಡ್ದಿದ್ದೆ, ಅವನು ಕುಡ್ದಿದ್ದ. ಅವ್ನು ಕುಡ್ದಿರಲ್ವೋ? ಕುಡ್ದಂಗೆ ನಾಟಕ ಮಾಡಿ ನಿನ್ನ ಬಾಯಲ್ಲೆಲ್ಲ ಸತ್ಯ ಆಚೆ ಬರ್ಸಿರ್ತಾನ ಅಷ್ಟೇನೆ. ಛೇ ಶ್ರೀಕಾಂತ್, ಪ್ಲೀಸ್ ಇನ್ಮೇಲಾದರೂ ಆ ರಂಜಿತ್ ಕೈಗೆ ಸಿಕ್ಕಾಕೋಬೇಡ. ಇನ್ಮೇಲೂ ನೀನು ನನ್ನ ಮಾತನ್ನು ಕೇಳಲಿಲ್ಲ ಅಂದರೆ ನಿಮ್ಮ ತಂದೆಯಿಂದ ನಿನಗೆ ₹1 ಸಿಗದೆ ಇರೋ ಹಾಗೆ ನಾನು ಮಾಡ್ತೀನಿ. ಅಯ್ಯೋಯ್ಯೋ, ಹಾಗೆಲ್ಲ ಮಾಡಬೇಡಿ, ನನಗೆ ದುಡ್ಡು ಬೇಕು. ಹಾಗಾದರೆ ಈಗಲೇ ನಾನು ಶಿವನ್ ಕಳಿಸ್ತೀನಿ. ನೀನು ಶಿವ ಜೊತೆ ಹೊರಟೋಗ್ಬಿಡು. ನಾನು ಹೇಳೋವರೆಗೂ ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು. ಶಿವು ಎಲ್ಲಿರೋಕೆ ವ್ಯವಸ್ಥೆ ಮಾಡ್ತಾನೋ ಅಲ್ಲೇ ಇರ್ಬೇಕು ನೀನು ಅಷ್ಟೇ. ಇಲ್ಲಿಂದ ಹೋಗ್ಬೇಕಾ? ಹೌದು, ಈಗಿಂದೀಗಲೇ ನೀನು ಬೇರೆ ಕಡೆ ಹೋಗಲೇಬೇಕು. ಈಗಾಗಲೇ ಎಲ್ಲರಿಗೂ ವಿಚಾರ ಹೇಳಿ ಮಾಡೋ ರಾದಂತಾನೆ ಸಾಕು. ಮತ್ತವರೆಲ್ಲ ನಿನ್ನ ಹುಡ್ಕೊಂಡು ಬರ್ತಾರೆ. ಪ್ಲೀಸ್ ಯಾರಿಗೂ ಕಾಣಿಸ್ಕೊಳ್ದಿದ್ದಂಗೆ ಹೊರಟೋಗು. ಸಿಕ್ಕಾಕೊಳ್ಳಲ್ಲ, ಇಲ್ಲೇ ಎಲ್ಲದರ ಮಂಚದ ಕೆಳಗಡೆ ಅವತ್ತಿಟ್ಕೊಂಡಿರ್ತೀನಿ. ಅಪ್ಪ ತಂದೆ, ದಯವಿಟ್ಟು ತಾವು ನಾವು ಹೇಳ್ದಂಗೆ ಕೇಳಿದ್ರೆ ಒಳ್ಳೇದು. ಈಗ ಶಿವು ಬರ್ತಾನೆ, ಶಿವು ಜೊತೆ ಏನು ಮಾತಾಡದೆ ಹೊರಟು ಬಿಡಿ, ಸರಿನಾ? ನಾಲಾಯಕ್ ನನ್ನ ಮಕ್ಕಳು ಕಟ್ಕೊಂಡು ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ತಿದೆ. ನಿಮಗೋಸ್ಕರನೇ ಕಾಯ್ತಿದ್ದೆ ರಂಜಿತ್. ನೀವು ಲೇಟಾಗಿ ಬಂದಿರೋದು ನೋಡಿದ್ರೆ ತನಿಖೆನ ಜೋರಾಗಿ ಮಾಡ್ಕೊಂಬಂದಿದ್ದೀರಾ ಅಂತ ಅನಿಸ್ತಾ ಇದೆ. ಏನಾಯ್ತು? ಹ್ಞೂ ಮಾವ, ತನಿಖೆನ ಯಶಸ್ವಿಯಾಗಿ ಮುಗಿಸ್ಕೊಂಡು ಬಂದಿದ್ದೀನಿ ನಾನು. ಹೌದಾ? ಹಾಗಾದರೆ ಶ್ರೀಕಾಂತ್ನ ಇಲ್ಲಿ ಕರ್ಕೊಂಬಂದಿದ್ದು ಯಾರು? ನಮ್ಮ ಮನೇಲೇ ಇದ್ದಾರೆ. ನಮ್ಮ ಮನೆಯಲ್ಲ? ಯಾರು? ಅರ್ಪಿತಾನಾ? ಅಲ್ಲ. ಅರ್ಪಿತಾ ಅಲ್ವಾ? ಹಾಗಾದ್ರೆ ಯಾರ ಹೆಸರು ಹೇಳೋಕ್ಕೂ ನನಗೆ ಭಯ ಆಗ್ತಿದೆ. ಯಾರು ರಂಜಿತ್? ನನಗೂ ಅದೇ ಭಯ ಆಗ್ತಿದೆ ಮಾವ. ಶ್ರೀಕಾಂತ್ನಿಂದ ಹಣ ದೊರಡೆ ಮಾಡಿಸಿದ್ದು, ಅದನ್ನು ಟ್ರಾವೆಲ್ ಆಫೀಸಲ್ಲಿ ಇಡಿಸಿದ್ದು, ಈ ಮನೇಲಿ ಪ್ರತಿ ದಿವಸ ಬೆಂಕಿ ಹಚ್ಚಿಸ್ತಾ ಇರೋದು, ನಮ್ಗಳ ಬೆನ್ನಿಗೆ ಚೂರಿ ಹಾಕಿದ್ದು, ನಿಮ್ಮ ಅತ್ತೆ ಮಧ್ಯೆ ಜಗಳ ತಂದಿಡ್ತಾ ಇದ್ದಿದ್ದು ಎಲ್ಲ ಒಬ್ಳೆ, ನಿರೋಷ. ಏನು ಮಾತಾಡ್ತಿದ್ದೀರ ರಂಜಿತ್? ನಿಮ್ಮ ಮಾತನ್ನು ಯಾರಾದರೂ ಕೇಳಿಸ್ಕೊಂಡ್ರೆ ಜಗಳ ಆಗುತ್ತೆ. ಇದನ್ನು ನಿಮ್ಗೆ ಹೇಳಿದ್ದು ಶ್ರೀಕಾಂತೇನಾ? ಹೌದು ಮಾವ, ಶ್ರೀಕಾಂತನ ಕರ್ಕೊಂಡು ಬಂದಿದ್ದು ನಿರೋಷ. ರೇವಣ್ಣ ಹತ್ರ ದುಡ್ಡು ಕೇಳೋದು ಹೇಳ್ಕೊಟ್ಟಿದ್ದು ನಿರೋಷ. ದುಡ್ಡು ಸಿಕ್ಕಿದ ಮೇಲೆ ಅದನ್ನು ದರೋಡೆ ಮಾಡಿಸಿ ಟ್ರಾವೆಲ್ ಆಫೀಸ್ನಲ್ಲಿ ಇಡಿಸಿದ್ದು ನಿರೋಷ. ಈಗ ತನಗೇನು ಗೊತ್ತಿಲ್ಲದಿರೋ ಥರ ನಾಟಕ ಮಾಡ್ತಿರೋಳು ನಿರೋಷಾನೆ. ನಿಮ್ಮ ಮಾತನ್ನ ಅರಗಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ರಂಜಿತ್. ರಂಜಿತ್ ಅಣ್ಣ, ನಿನ್ನ ಮಾತಿಂದ ನನ್ನ ಮನ್ಸಿಗೆ ತುಂಬ ನೋವಾಗಿದೆ. ಅದಕ್ಕೆ ಒಂದು ವಿಷಯನ ಕ್ಲಿಯರ್ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ. ನಿಂಗೆ ನನ್ನ ಮೇಲೆ ಅನುಮಾನ ಇದೆ ಅಲ್ಲ, ದಯವಿಟ್ಟು ಅಂತ ಅನುಮಾನ ಎಲ್ಲ ಇಟ್ಕೋಬೇಡ. ಶ್ರೀಕಾಂತ್ನಿಂದ ದುಡ್ಡು ನಾನು ದೊರಡೆ ಮಾಡಿಸಿದಂತ ನೀನು ಅಂದ್ಕೊಂಡಿದ್ಯಾ, ಆದರೆ ನಾನು ಮಾಡಿಸಿಲ್ಲ. ಆದಿ ಕೂಡ ಮಾಡಿಸಿಲ್ಲ. ಅದ್ಯಾರೋ ಬೇರೆಯವ್ರು ಮಾಡಿಸಿರೋದು. ಸತ್ಯ ಗೊತ್ತಾಗೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಸಾಧ್ಯ ಆದರೆ ಅದ್ಯಾರು ಮಾಡಿಸಿದಂತ ಕಂಡಿಡಿ ನನಗೆ ಸಹಾಯ ಮಾಡು. ಏ ಸುಮ್ಮನೆ ರೇ ಸಾಕು. ಅಮಾಯಕಳ ಥರ ನಾಟಕ ಮಾಡಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಡ. ನೀನು ಹೇಳಿದ್ರಲ್ಲಿ ಒಂದು ಮಾತು ನಿಜ, ಇದರಲ್ಲಿ ಆದಿ ಕೈವಾಡ ಇಲ್ಲ. ಅವನಿಗೆ ವಿಷಯನೇ ಗೊತ್ತಿಲ್ಲ. ಅಂದ್ರೆ ನಾನು ಮಾಡಿಸಿದ್ದೀನಂತನಾ? ಅಣ್ಣ, ನೀನು ತಪ್ಪು ತಿಳ್ಕೊಂಡಿದ್ಯಾ? ಹಲೋ, ನಾನು ಯಾವತ್ತೂ ಯಾರ ಬಗ್ಗೆನೂ ತಪ್ಪು ತಿಳ್ಕೊಂಡು ಮಾತಾಡಲ್ಲ, ಸರಿಯಾಗಿ ತಿಳ್ಕೊಂಡೇ ಮಾತಾಡೋದು. ನಿರೋಷ, ನಿನಗೆ ಈ ಮನೆ ಪ್ರೀತಿ ಗೌರವ ಎಲ್ಲ ಕೊಟ್ಟಿದೆ. ದಯವಿಟ್ಟು ಈ ಮನೆ ಒಡೆಯೋ ಪ್ರಯತ್ನ ಮಾಡಬೇಡ ಕಣೆ.
ಅತ್ತೆ ಮಾವ ಇಬ್ಬರು ನಗ್ನಗ್ತಾ ಚೆನ್ನಾಗಿರ್ಬೇಕು. ಈ ಮನೆ ಒಡೆಯೋ ಪ್ರಯತ್ನ ಮಾಡಿದ್ರೆ ಹಾಳಾಗೋಗ್ಬಿಡ್ತೀಯ ನೀನು. ಅಣ್ಣ ಪ್ಲೀಸ್ ಮಾತ್ ಮೇಲೆ ಹಿಡ್ತಾ ಇಡ್ಕೋ. ನಾನು ಯಾವತ್ತೂ ಇಂಥ ಕೆಲಸ ಮಾಡೋಳಲ್ಲ, ಮುಂದೆ ಮಾಡೋದು ಇಲ್ಲ. ನನಗೂ ಅತ್ತೆ ಮಾವ ಚೆನ್ನಾಗಿರ್ಬೇಕನ್ನೋ ಆಸೆ ಇದೆ. ಹಿಂದೆ ಆದಿ ಮತ್ತೆ ಆರ್ಯ ಜಗಳ ಆಡಿದಾಗ ನಾನು ಆದಿ ಪರವಾಗಿದ್ದೆ. ಆಗ ಮಾತ್ರ ನಂಗೆ ಇವರಿಂದ ದೂರ ಇರ್ಬೇಕಂತ ಅನಿಸ್ತಿತ್ತು. ಆದ್ರೆ ಈಗ ಆಗಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕು, ಒಟ್ಟಿಗೆ ಇರ್ಬೇಕನ್ನೋ ಆಸೆ ಇದೆ ಅಣ್ಣ. ಆದ್ರೆ ನಿನ್ಗೆ ಯಾಕೆ ನನ್ನ ಮೇಲೆ ಇಂಥ ಅನುಮಾನ ಬಂತು? ಮನ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ಮಾತಾಡ್ಬೇಡ. ಎಷ್ಟು ಅಮಾಯಕಳ ಥರ ನಾಟಕ ಮಾಡ್ತೀಯ ನೀನು. ನಿನ್ನ ಅಮಾಯಕತೆ ನೋಡ್ತಿದ್ರೆ ಅಮಾಯಕತೆನೇ ನಾಚ್ಕೊಂಡ್ಬಿಡುತ್ತೆ ಒಂದು ನಿಮಿಷ. ಅಣ್ಣ ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೋಡು, ರೇವಣ್ಣ ಅವ್ರ ಮುಂದೆ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ನಾಟಕ ಆಡ್ತಿದ್ದೀವಿ. ಆ ನಾಟಕಕ್ಕೆ ಧಕ್ಕೆ ಬರಲ್ಲ ಅಂತ ಮಾತು ಕೊಟ್ರೆ ಹೇಳ್ತೀನಿ. ಖಂಡಿತ ಇಲ್ಲ ಅಣ್ಣ, ಹೇಳು. ಆ ಶ್ರೀಕಾಂತ್ ಇಲ್ಲಿಗೆ ಹೇಗೆ ಬಂದ ಅಂತ ನೀನು ಹೇಳು. ಆಮೇಲೆ ದುಡ್ಡು ದರೋಡೆ ಹೇಗಾಯ್ತು ಅಂತ ನಾನು ಹೇಳ್ತೀನಿ. ಅಣ್ಣ ಶ್ರೀಕಾಂತ್ ಬಗ್ಗೆ ನನ್ಗೇನು ಗೊತ್ತಿಲ್ಲ. ನೀವೆಲ್ಲ ಹೇಳದ್ಮೇಲೆ ರೇವಣ್ಣಂಗೆ ಒಬ್ಬ ಮಗ ಇದ್ದಾನೆ ಅಂತ ಗೊತ್ತಾಗಿದ್ದು. ಸುಳ್ಳು ಹೇಳ್ತಿದ್ಯಾ ನೀನು? ಶ್ರೀಕಾಂತನ ವಿಚಾರ ಫಸ್ಟ್ ಗೊತ್ತಾಗಿದ್ದು ನಿನಗೇನೆ. ಅದಕ್ಕೆ ರೇವಣ್ಣ ಇಲ್ಲಿದ್ದಾರೆ, ಅವ್ರ ಹತ್ರ ಹೋಗಿ 50 ಲಕ್ಷ ರೂಪಾಯಿ ದುಡ್ಡು ಕೇಳು, ಬಿಡಬೇಡ ಅಂತ ಹೇಳ್ಕೊಟ್ಟಿದ್ಯಾ. ಫೋನ್ ನಂಬರ್ ಕೊಟ್ಟಿದ್ಯಾ, ಅಡ್ರೆಸ್ ಕೊಟ್ಟಿದ್ಯಾ, ಅವನ ಇಲ್ಲಿ ಕಳಿಸಿದ್ಯಾ. ಶ್ರೀಕಾಂತ್ ಇಲ್ಲಿಗೆ ಬಂದ, ಗಲಾಟೆ ಮಾಡ್ದ, ದುಡ್ಡು ಕೇಳ್ದ, ಮರ್ಯಾದೆ ಪ್ರಶ್ನೆ. ಮಗಳಿಗೆ ವಿಚಾರ ಗೊತ್ತಾಗಬಾರ್ದು ಅಂತ ರೇವಣ್ಣ ದುಡ್ಡು ಕೊಡೋಕೆ ರೆಡಿ ಆದರು. ಆದರೆ ಅವ್ರ ಹತ್ರ ದುಡ್ಡು ಇರಲಿಲ್ಲ, 10 ಲಕ್ಷ ರೂಪಾಯಿ ಮಾತ್ರ ಇತ್ತು. ಎಷ್ಟೊಳ್ಳೆ ಪ್ಲ್ಯಾನ್ ಮಾಡಿದ್ಯೆ, ಎಷ್ಟು ಬುದ್ಧಿವಂತಿಕೆ ರೋಡ್ ನಿನಗೆ. ಆ್ಯಕ್ಚುಲಿ ನಿನ್ನ ಪ್ಲ್ಯಾನ್ ಇದ್ದಿದ್ದು 50 ಲಕ್ಷ ರೂಪಾಯಿ ಹೊಡಿಬೇಕು ಅಂತ ಅಲ್ವಾ? 50 ಲಕ್ಷ ರೂಪಾಯಿ ಹೊಡೆದು ನಿನ್ನ ಟ್ರಾವೆಲ್ಸ್ ಮೇಲಿರೋ ಸಾಲೆಲ್ಲ ತೀರಿಸ್ಕೊಂಡು ಬೇಗ ಶ್ರೀಮಂತೆ ಆಗ್ಬಿಟ್ಟು ಆರ್ಯ ಸ್ವಾತಿ ಮುಂದೆ ಮೆರಿಬೇಕಿತ್ತು ನೀನು. ಇದು ನಿನ್ನ ಪ್ಲ್ಯಾನ್ ಇತ್ತು ಅಲ್ವಾ? ಸುಳ್ಳು. ನೀನ್ ಹೇಳ್ತಿರೋದು ಸುಳ್ಳು. ನಾನು ಇದನ್ನ ನಂಬೋದಿಲ್ಲ. ಸುಳ್ಳಲ್ಲ, ನಿಜ ಹೇಳ್ತಿದ್ದೀನಿ. ನಿನ್ನಿಂದ ನನ್ನ ಮರ್ಯಾದೆನೂ ಹಾಳಾಗೋಯ್ತು ನಿರೋಷ. ಈ ವಿಷಯ ಯಾವತ್ತಿಗೂ ಆಚೆ ಬರಲ್ಲ, ಮಣ್ಣಾಗಿ ಹೋಗುತ್ತೆ. ಆದರೆ ನೀನು ಮನೆ ಒಡೆಯೋ ಪ್ರಯತ್ನ ಬಿಡದೆ ಹೋದರೆ ಒಂದಲ್ಲ ಒಂದು ದಿವಸ ಈ ಮನೆ ಛಿದ್ರ ಆಗುತ್ತೆ, ಹಾಳಾಗೋಗುತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಕಣೆ, ಪ್ಲೀಸ್. ಅಣ್ಣ ನೀನ್ ಅತಿಯಾಗಿ ಮಾತಾಡ್ತಿದ್ಯಾ. ನಂಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ನನ್ನ ಮೇಲೆ ಆಣೆ, ಅತ್ತೆ ಮಾವನ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಅಷ್ಟೇ ಯಾಕೆ, ಆದಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಂಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ನೀನ್ ಹೇಳ್ತಾ ಇರೋದು ಸುಳ್ಳು. ಇದೊಂದು ಕಲ್ಪನೆ ಅಷ್ಟೇ. ಕಲ್ಪನೆ ಅಲ್ಲ, ಇದೇ ವಾಸ್ತವ. ಈ ಸತ್ಯನ ಬಾಯ್ ಬಿಟ್ಟಿದ್ದು ಶ್ರೀಕಾಂತ. ನಾನ್ ಶ್ರೀಕಾಂತ್ನ ನೋಡಿಲ್ಲ, ನನ್ನ ಶ್ರೀಕಾಂತ್ ಕೂಡ ನೋಡಿಲ್ಲ. ಹಾಗಿದ್ಮೇಲೆ ಅವ್ನು ಹೇಗೆ ನನ್ನ ಹೆಸರು ತಗೊಳಕ್ ಸಾಧ್ಯ? ಈಗಲೇ ಅವನ್ನ ಕರಿ, ನಿನ್ನ ಎದುರುಗಡೆನೆ ಕೇಳ್ತೀನಿ. ಚೆನ್ನಾಗಿ ನಾಟಕ ಆಡ್ದೆ ಕಣೆ. ಏಯ್ ಅಲ್ಲ ಕಣೆ, ಅವನು ಇಲ್ಲಿಗೆ ಬಂದು ನೀನೇ ಮಾಡಿಸಿದ್ದು ಅಂತ ಒಪ್ಕೋತಾನೆ ಅನ್ಕೊಂಡಿದ್ಯಾ? ನಾನು ಅವನ ಹತ್ರ ಬಾಯ್ ಬಿಡಿಸಿದ್ದು ಕುಡ್ದಾಗ ಎಲ್ಲರೂ ನಿಜ ಹೇಳ್ತಾರಂತೆ. ಆದರೆ ನಿಮ್ಮದಿ ಆಗಿರೋ ಮಾತುಕತೆ ಪ್ರಕಾರ ಅವನು ನಿನ್ನ ನೋಡಿದ ತಕ್ಷಣ ನೀನು ಯಾರೋ ಗೊತ್ತಿಲ್ಲ ಅಂತಾನೆ, ನಿನಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಯಾರ ಹತ್ರ ನಾಟಕ ಮಾಡಿಸ್ತಿದ್ಯಾ ನಿರೋಷ? ನನಗೆ ಇದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ, ತಿಳ್ಕೊ. ಹಾಗಾದ್ರೆ ನಾನೀಗ ಏನು ಹೇಳಿದ್ರು ನೀನು ನಂಬಲ್ಲ ಅಂತಾನೆ ಆಯ್ತು. ನಾನು ನಂಬ್ತೀನೋ ಬಿಡ್ತೀನೋ ಅದು ನಿನಗೆ ಬೇಡ. ಆದರೆ ನೀನು ಇನ್ನು ಮುಂದೆ ಯಾವತ್ತಿಗೂ ಈ ಥರ ಪಾಪದ ಕೆಲಸ ಮಾಡಬೇಡ ಕಣೆ. ಮನೆ, ನಿನ್ನ ಗಂಡ ಉದ್ಧಾರ ಆಗೋದು ಹೇಗೆ ಅಂತ ಯೋಚನೆ ಮಾಡೋದು ಸಾಕು. ಆರ್ಯ, ಏನಾಯ್ತು? ಮನೆಯೆಲ್ಲ ಯಾಕೆ ಇಷ್ಟು ಸೈಲೆಂಟ್ ಆಗಿದೆ? ಎಲ್ಲರೂ ನಗ್ನಕ್ಕೊಂಡು ಖುಷಿಯಾಗಿದ್ರಲ್ವಾ? ಏನಾಯ್ತು ದಿಢೀರಂತ? ರಂಜಿತ್ ಬೇರೆ ನಿರೋಷನ್ ಮೇಲೆ ಏನೋ ಎಗ್ರಾಡ್ತಿದ್ರು. ಏನಾಯ್ತು ಅಂತದ್ದು? ಹೌದು ಅರ್ಪಿತಾ ಆಂಟಿ, ಹೇಗಿದ್ದಿದ್ ಮನೆ ಒಂದಿನದಲ್ಲಿ ಹೇಗಾಗ್ಬಿಡ್ತು ನೋಡಿ. ಇದಕ್ಕೆಲ್ಲ ಕಾರಣ ಆ ರೇವಣ್ಣ ಅವ್ರ ಮಗ ಶ್ರೀಕಾಂತ್. ಅವ್ನ ದುಡ್ಡು ದರೋಡೆ ಇತ್ತು, ಆದಿತ್ಯನ ಆಫೀಸಲ್ಲಿ ಸಿಕ್ತು. ಇದಕ್ಕೆಲ್ಲ ಕಾರಣ ನಿರೋಷ ಅಂತ ಗೊತ್ತಾಯ್ತು. ವಾಪಸ್ ಬಂದು ಇದೆಲ್ಲ ಕೆಲಸ ನಿರೋಷನೆ ಮಾಡಿದ್ದು ಅಂತ ಹೇಳ್ತಾನೆ. ನೀನು ಇಲ್ಲಿ ಕೂತ್ಕೊಂಡು ಅಳ್ತಿದ್ಯಾ. ಎಷ್ಟು ಚೆನ್ನಾಗಿದೆ ಅಲ್ವಾ ನಿರೋಷ ಈ ಕತೆ? ಅರ್ಪಿತಾ ಅವರೇ, ನೀವೇನು ಹೇಳ್ಬೇಕಂತಿದ್ದೀರಾ? ಇದೆಲ್ಲ ರಂಜಿತ್ ಮತ್ತೆ ಆರ್ಯ ಸೇರ್ಕೊಂಡು ಆಡ್ತಿರೋ ನಾಟಕ ಅಂತಾನಾ? ನಿಂಗೆ ಹಾಗೆ ಅನ್ನಿಸ್ತಿಲ್ವಾ ನಿರೋಷ? ಅವ್ರು ನಾಟಕ ಆಡ್ತಿದ್ರೆ ಒಂದಲ್ಲ ಒಂದಿನ ಸಿಕ್ಕಾಕೋಬೇಕಲ್ವಾ? ಆದಿ ಏನು ಸುಮ್ಬಿಡ್ತಾನಾ? ಶ್ರೀಕಾಂತ್ನ ಕರ್ಕೊಂಬಂದು ಎಲ್ಲರ ಎದುರುಗಡೆ ಸತ್ಯ ಏನು ಅಂತ ಬಾಯ್ ಬಿಡಿಸ್ತಾನೆ. ಶ್ರೀಕಾಂತ್ ಇನ್ನೆಲ್ಲಿ ಸಿಗ್ತಾನೆ? ರಂಜಿತ್ ಅವನನ್ನ ಓಡಿಸ್ಬಿಟ್ಟಿರ್ತಾನೆ. ನಿಜವಾಗ್ಲೂ
ನಡೀತಿರೋದನ್ನೆಲ್ಲ ನೋಡಿದ್ರೆ ನನಗಂತೂ ಹಾಗೆ ಅನ್ಸುತ್ತೆ. ಸ್ವಲ್ಪ ಯೋಚನೆ ಮಾಡು ನಿರೋಷ. ಮೊದಲೇ ಆದಿ ಕಂಡ್ರೆ ಆರ್ಯಂಗಾಗಲ್ಲ, ಉರ್ದು ಬೀಳ್ತಿರ್ತಾನೆ. ನಿನ್ನ ಆದಿನ ಮನೆಯಿಂದ ಆಚೆ ಹಾಕಬೇಕು ಅಂತ ಅವ್ನ ಪ್ಲ್ಯಾನು. ಅದಕ್ಕೆ ರಂಜಿತ್ ಹೆಲ್ಪ್ ತಗೊಂಡಿರ್ತಾನೆ. ಇದಕ್ಕದು ಹೇಗೆ ಉತ್ತರ ಕೊಡಬೇಕೋ ನೀನೇ ಕೊಡು. ಖಂಡಿತ ಉತ್ತರ ಕೊಡ್ತೀನಿ. ರಂಜಿತ್ ಮತ್ತೆ ಆರ್ಯನ ಎಲ್ಲರ ಎದುರುಗಡೆ ನಿಲ್ಸ್ಬಿಟ್ಟು ಬೈತೀನಿ. ಇದೆಲ್ಲ ಅವರಿಬ್ರು ಸೇರ್ಕೊಂಡು ಮಾಡ್ತಿರೋ ಪ್ಲಾನ್ ಅಂತ ಹೇಳ್ತೀನಿ. ಅದು ಸತ್ಯ ಆದ್ರೆ ಪ್ರೂವ್ ಮಾಡ್ಲಿ, ಯಾರು ಬೇಡ ಅಂದಿದ್ದು. ನಿರೋಷ, 1 ನಿಮಿಷ. ನೀನೇನೋ ಇವಾಗ ರಂಜಿತ್ನ ಕರೆದು ಎಲ್ಲ ವಿಷಯ ಕೇಳ್ಬಿಡ್ತ್ಯಾ? ರಂಜಿತ್ ಒಂದ್ ವೇಳೆ ಶ್ರೀಕಾಂತ್ನ ಕರ್ಕೊಂಬಂದು ನಿನ್ ಮುಂದೆ ನಿಲ್ಲಿಸ್ಬಿಟ್ರೆ ಆಗೇನ್ ಮಾಡ್ತೀಯಾ? ಶ್ರೀಕಾಂತು ಹೌದು ನಿರೋಷನೇ ಹೇಳ್ಕೊಟ್ಟಿದ್ದು ಅಂತ ಅಂದ್ಬಿಟ್ರೆ ನೀನಾ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋದಾದ್ರೂ ಹೇಗೆ ನೀನು? ನೀನಾವಾಗ ನನ್ನನ್ನು ಅನುಮಾನದಿಂದ ನೋಡಿದಾಗ ನಿನ್ಮೇಲೆ ನಂಗೆ ಕೋಪ ಬಂದಿದ್ದೇನೋ ಸತ್ಯ. ಆದರೆ ಒಂದು ಕ್ಷಣ ಸಮಾಧಾನವಾಗಿ ಯೋಚನೆ ಮಾಡಿದ್ಮೇಲೆ ಈ ಎಲ್ಲ ವಿಷಯಗಳು ನನಗೂ ಹೊಳೀತು. ಪಾಪ ನೀನು. ಹೇಗೆ ಇದನ್ನೆಲ್ಲ ಪ್ರೂವ್ ಮಾಡೋಕ್ಕೆ ಸಾಧ್ಯ ಹೇಳು? ಇಲ್ಲ, ನೀವು ಹೇಳ್ತಿರೋದ್ರಲ್ಲಿ ಸತ್ಯ ಇದೆ. ಆದರೆ ಈಗ ನಾನು ಏನು ಮಾಡಲಿ? ಹಾಗೆ ಕೇಳು. ಸ್ವಲ್ಪ ದಿನದ ಮಟ್ಟಿಗೆ ನೀನು ಈ ಮನೆಯಿಂದ ಹೊರಗಡೆ ಇರು. ಆಗ ಮನೆಯವರೆಲ್ಲರಿಗೂ ಅವ್ರು ಮಾಡಿರೋ ತಪ್ಪು ಅರ್ಥ ಆಗತ್ತೆ. ನೀವುಗಳು ಮಾಡಿದ ತಪ್ಪಿಂದ ನನ್ನ ಸೊಸೆನ ಮನೆಯಿಂದ ಆಚೆ ಹಾಕಿದ್ರಿಂದ ಆರ್ತಿಯವರು ಆರ್ಯಂಗೆ ರಂಜಿತ್ಗೆ ಚೆನ್ನಾಗಿ ಬೈತಾರೆ. ನಿನ್ನ ಬೆಲೆ ಏನನ್ನೋದು ಉಳ್ದವ್ರಿಗೂ ಗೊತ್ತಾಗತ್ತೆ. ಇಷ್ಟೊಂದೆಲ್ಲ ಅಪವಾದ ನನ್ನ ಮೇಲೆ ಹೊರಿಸ್ಮೇಲೆ ನಾನು ಈ ಮನೇಲಿ ಹೇಗಾದರೂ ಇರಲಿ. ನನಗೆ ಈ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ. ನಾನು ಖಂಡಿತ ಹೊರಟೋಗ್ತೀನಿ. ಅಪವಾದ ಹೊರಿಸಿದ್ದನ್ನು ಅವರೇ ಪ್ರೂವ್ ಮಾಡಲಿ. ಆದರೆ ರಂಜಿತ್ ಮತ್ತು ಆರ್ಯ ಹೀಗೆ ಯಾಕೆ ಮಾಡ್ತಿದ್ದಾರೆ? ನನ್ನ ಮೇಲೆ ಅಪವಾದ ಹೊರಿಸಿ ಮನೆಯಿಂದ ಆಚೆ ಕಳಿಸೋ ಬದಲು ನೇರವಾಗಿ ಹೇಳ್ಬೋದಿತ್ತಲ್ವಾ, ಮನೆಯಿಂದ ಹೋಗಿ ಅಂತ. ನಾವು ಹೊರಟೋಗ್ತಿದ್ವಿ. ನೇರವಾಗಿ ಹೇಳಿದ್ರೆ ನೀನೇನೋ ಹೊರಟೋಗ್ಬಿಡ್ತಿದೆ. ಆದರೆ ನಿನ್ನ ಜೊತೆ ಆರ್ತಿಯವರು ಬಂದ್ಬಿಡ್ತಾರೆ. ಆಗ ಸೂರ್ಯ ಅವ್ರಿಗೆ ಆರ್ತಿಯವ್ರು ಬೇಕು. ಅದಕ್ಕೆ ಯಾವ ವಿಷಯನೂ ನೇರವಾಗಿ ಹೇಳ್ತಿಲ್ಲ. ಆರ್ತಿಯವ್ರಿಗೋಸ್ಕರ ನಿನ್ನ ಮತ್ತೆ ಆ ದಿನ ಸೂರ್ಯವ್ರು ಇಲ್ಲಿ ಇರಿಸ್ಕೊಂಡಿದ್ದಾರೆ ಅಷ್ಟೇ. ಅದು ಬಿಟ್ಟು ನಿಮ್ಮ ಮೇಲಿನ ಪ್ರೀತಿಗೋಸ್ಕರ ಏನಲ್ಲ ಕಣೆ. ಮಾವಂಗೆ ಅತ್ತೆ ಮಾತ್ರ ಬೇಕಾಗಿರೋದಂತ ನನಗೂ ಗೊತ್ತು. ಇನ್ನು ರಂಜಿತ್ಗೆ ಬೇಕಾಗಿರೋದು ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ನಾಟಕ ಆಡ್ತಿದ್ವಿ ನೋಡು, ಅದು ಮಾತ್ರ. ಬಿಕಾಸ್ ಆಫ್ ರೇವಣ್ಣ. ಅವ್ರ ಮುಂದೆ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಂಡ್ಬಿಟ್ರೆ ಸಾಕಾಗಿದೆ. ಆದರೆ ನೀವುಗಳು ಅದನ್ನೇ ನಿಜ ಅಂತ ನಂಬ್ಕೊಂಡು ಇಲ್ಲೇ ಇರಕ್ಕೆ ಹೊರಟಿದ್ದೀರ. ಅನುಷ್ಕಾ ಈ ಮನೆಯಿಂದ ಹೊರಟೋದ್ಮೇಲೆ ಕೂಡ ನೀವು ಇದೇ ಮನೆಯಲ್ಲೇ ಇದ್ದರೆ ನಿಮಗೆ ಆಸ್ತಿನಲ್ಲಿ ಪಾಲು ಕೊಡಬೇಕಾಗತ್ತೆ. ಅದು ಆರ್ಯ ಮತ್ತು ರಂಜಿತ್ಗೆ ಬೇಡ. ಅದಕ್ಕೆ ಅವರಿಷ್ಟೆಲ್ಲ ಪ್ರೀ ಪ್ಲಾನ್ ಮಾಡ್ತಿರೋದು ನಿಮ್ಮನ್ನ ಮನೆಯಿಂದ ಆಚೆ ಹಾಕೋದಕ್ಕೆ. ರಂಜಿತ್ ಅಣ್ಣ ಸ್ವಾತಿ ಬಿಸ್ನೆಸ್ನ ನನ್ನ ಹೆಸ್ರಿಗೆ ಬರ್ಸ್ಕೊಟ್ಟವನು. ಈ ಮನೇಲಿ ಇರೋ ಹಾಗೆ ಮಾಡ್ದವನು. ಅವನು ಯಾಕಿಂತ ಕೆಲಸ ಮಾಡ್ತಾನೆ? ಅದೆಲ್ಲ ನಿಮ್ಮಣ್ಣ ಆಡ್ತಿರೋ ನಾಟಕ. ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಮನೆಯವ್ರ ಮುಂದೆ ತೋರಿಸೋದಕ್ಕೆ ಮಾತ್ರ ಅವ್ನು ಹೀಗೆ ಆಡ್ತಿರೋದು. ಒಂದು ಕೈಗೆ ₹1 ಚಾಕ್ಲೇಟ್ ಇಟ್ಟು ಇನ್ನೊಂದು ಕೈಯಿಂದ ₹50 ಚಾಕ್ಲೇಟ್ ಕಿತ್ಕೊಂಡಂಗಿದೆ ಇದು. ನಾ ಹೇಳಿದ್ದನ್ನೇ ಸತ್ಯ ಅಂತ ನೀನೇ ನಂಬೇಕಾಗಿಲ್ಲ. ಒಂದ್ಸತಿ ಸಮಾಧಾನವಾಗಿ ಕೂತ್ಕೊಂಡು ಇದೆಲ್ಲ ವಿಚಾರ ನೀನೇ ಯೋಚನೆ ಮಾಡು, ನಿಂಗೆ ಅರ್ಥ ಆಗತ್ತೆ. ಏನೋ ನೀನು ಒಳ್ಳೇದಕ್ಕೆ ಅಂತ ಹೇಳ್ದೆ ಅಷ್ಟೆ. ನಿನ್ನ ಹೆಸರೇ ಹೇಳ್ದ ಅವನು? ಇದೆಲ್ಲ ರಂಜಿತ್ ಕಟ್ಟುಕತೆ ಮಾಡ್ತಿರ್ಬೋದಾ? ಇರ್ಬೋದು. ಅರ್ಪಿತಾ ಹೇಳಿರೋ ಪ್ರಕಾರ ಇದು ರಂಜಿತ್ ಮತ್ತೆ ಆರ್ಯ ಸೇರ್ಕೊಂಡು ಮಾಡ್ತಿರೋ ಪಿತ್ತೂರಿ. ನಮ್ಮ ಮುಂದೆ ಮಾತ್ರ ಒಳ್ಳೆಯವ್ರ ಥರ ನಾಟಕ ಮಾಡೋದು, ಹಿಂದೆ ಈ ಥರ ಕುತಂತ್ರ ನಡೆಸೋದು. ಅವರಿಗೆ ನಾವು ಆ ಮನೇಲಿ ಇರೋದು ಇಷ್ಟ ಇಲ್ಲ. ಆದಿ ಬಾಯ್ ಬಿಟ್ಟು ಹೇಳ್ಬೇಕಾಗಿತ್ತು, ನಮ್ಗಿರೋದಕ್ಕೆ ಜಾಗ ಇಲ್ಲದೆ ಬಂದೇನು ಸೇರ್ಕೊಂಡಿಲ್ಲ ಅಂತ. ಈ ರೀತಿ ಕುತಂತ್ರ ಮಾಡಿ ನಮ್ಮನ್ನ ಆಚೆ ಹಾಕೋ ಪ್ಲಾನ್ ಯಾಕೆ ಮಾಡ್ಬೇಕಾಗಿತ್ತು? ನನಗೂ ಅದೇ ಅರ್ಥ ಆಗ್ತಿಲ್ಲ.
ಅವರಿಬ್ರು ತುಂಬ ಒಳ್ಳೆಯವ್ರಂತ ಅಂದ್ಕೊಂಡಿದ್ದೆ. ಆದರೆ ಇಬ್ಬರು ಸೇರ್ಕೊಂಡು ಯಾವ ರೀತಿ ಆಟ ಆಡ್ತಿದ್ದಾರೆ ಅಂದರೆ ನಾನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋಕ್ಕೂ ಆಗ್ತಿಲ್ಲ, ಅದನ್ನು ಸಹಿಸ್ಕೊಂಡು ಸುಮ್ಮನೆ ಇರೋಕ್ಕೂ ಆಗ್ತಿಲ್ಲ. ನಾನು ಪ್ರೂವ್ ಮಾಡ್ತೀನಿ, ಖಂಡಿತವಾಗ್ಲೂ ಪ್ರೂವ್ ಮಾಡ್ತೀನಿ. ಹೇಗೆ ಪ್ರೂವ್ ಮಾಡ್ತೀಯಾ? ಆ ಶ್ರೀಕಾಂತನ್ ಹಿಡಿದ್ರೆ ಎಲ್ಲ ಪ್ರೂವ್ ಆಗುತ್ತೆ. ಅವನ್ನ ಯಾರು ಕರ್ಸಿದ್ದು ಅಂತ ತಿಳ್ಕೊಂಡ್ರೆ ಪಕ್ಕಾ ಪ್ರೂವ್ ಆಗುತ್ತೆ. ಅಯ್ಯೋ, ರಂಜಿತ್ ಅಣ್ಣಂಗೆ ಶ್ರೀಕಾಂತ್ ಹೇಳಿರೋ ಪ್ರಕಾರ ನಾನೇ ಅಂತೆ ಅವ್ರಿಗೆ ಕರ್ಸಿರೋದು. ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾನಲ್ಲ ಶಿವು, ಅವನಿಗೂ ತುಂಬ ಪರಿಚಯ ಇದೆ ಅಂತೆ, ಅವನ ಮೂಲಕ ನಾನು ಕರ್ಸಿದಂತೆ. ಏನಂದೆ? ಇದ್ರಲ್ಲಿ ಶಿವನು ಇನ್ವಾಲ್ವ್ ಆಗಿದಾನ? ಹೌದು, ರಂಜಿತ್ ಅಣ್ಣನೇ ನನಗೆ ಹೇಳಿದ್ದು. ಶಿವುಗೂ ಶ್ರೀಕಾಂತ್ಗೂ ಪರಿಚಯ ಇದೆ ಅಂತೆ, ಅವನೇ ಅಂತ ನನ್ನ ಮುಂದೆ ಹೇಳಿದ್ದು. ರೇವಣ್ಣನ ಮಗ ನನ್ಗೆ ಗೊತ್ತು ಅಂತ. ಆಮೇಲೆ ನಾನೇ ಕರೆಸಿ ಅವನಿಗೆ 50 ಲಕ್ಷ ಕೇಳು ಅಂತ ಹೇಳದ್ನಂತೆ. ಓಹೋ, ಅಂದಾಗೆ ಶಿವನು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂದಂಗೆ ಆಯಿತು. ಅದಕ್ಕೆ ನನ್ನ ಮಗ ಹಣದ ಬ್ಯಾಗ್ನ ಆಫೀಸಲ್ಲಿ ಇಟ್ಟು ನಾಪತ್ತೆ ಆದವನು ಇದುವರೆಗೂ ಪತ್ತೆ ಇಲ್ಲ. ನಂಬಿಕೆ ದ್ರೋಹಿ, ದುಡ್ಡಿನ ಆಸೆಗೆ ನಮ್ಮ ವಿರುದ್ಧನೇ ತಿರುಗಿದ್ದಾನೆ. ನಮ್ಮ ಕಂಪನಿ ಲಾಸಲ್ಲಿ ನಡೀತಿದ್ರು ಸಾಲ ಮಾಡಿ ಅವನಿಗೆ ಸಂಬಳ ಕೊಡ್ತಿದ್ದೆ. ನೀಯೋ ತಿಳಿದಿದ್ದು ನನ್ನ ಮಗ ಬೆನ್ನಿಗೆ ಚೂರಿ ಹಾಕ್ಬಿಟ್ಟ. ಹಣ ಬಿಸಾಕಿದ್ರೆ ಎಂಥವ್ರ ಜೊತೆನೂ ಸೇರ್ಕೋತಾರದಿ. ಈಗ ಒದೆ ಕೊಟ್ರೆ ಎಲ್ಲಿಂದ ಬಂದು ಸೇರ್ಕೊಂಡೋ ಅಲ್ಲಿಗೆ ಹೋಗಿ ವಾಪಸ್ ಬೀಳ್ತಾನೆ. ಶಿವು ಹಿಡಿದು ಎಲ್ಲರ ಮುಂದೆ ಹೇಗೆ ಸತ್ಯ ಕಕ್ಕಿಸ್ತೀನಿ ನೋಡು. ಆದಿ, ಶಿವನ ಹಿಡ್ಕೊಂಡು ಪ್ರೂವ್ ಮಾಡಕ್ ಹೋದ್ರೆ ಅವ್ನು ನನ್ನ ಮೇಲೆ ತಿರುಗಿ ಬೀಳ್ತಾನೆ. ಅವ್ನು ಹೇಳ್ತಾನೆ ನೀರುಷ ಹೇಳಿದ್ರು ಅದಕ್ಕೆ ಶ್ರೀಕಾಂತ ಕರ್ಕೊಂಬಂದೆ ಅಂತ. ಆಗ ನಾವೇನು ಮಾಡೋಕ್ಕಾಗತ್ತೆ ಹೇಳು? ಅವ್ನು ನಮ್ಮ ಆಫೀಸಲ್ಲಿ ಕೆಲಸ ಮಾಡಿರೋನು, ಎಲ್ಲರೂ ಅವ್ನ ಮಾತೇ ನಂಬ್ತಾರೆ. ನಮ್ಮ ಮಾತು ಯಾರು ನಂಬ್ತಾರೆ ಹೇಳು? ನಾನೇನು ಕೈಗೆ ಬಳೆ ತಡ್ಕೊಂಡಿದ್ದೀನ? ನನ್ನ ಮಗನಿಗೆ 4 ಬಿಗಿದ್ರೆ ಎಲ್ಲರ ಮುಂದೆ ಸತ್ಯ ಕಕ್ತಾನೆ. ಬೇಡ ಆದಿ, ಅಂಥದ್ದೆಲ್ಲ ಮಾಡಕ್ ಹೋಗ್ಬೇಡ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀನ್ ಅರೆಸ್ಟ್ ಆಗ್ತೀಯ. ಸಿಕ್ಕಿದೆ ಚಾನ್ಸು ಅಂತ ಆರ್ಯನೇ ಬರ್ತಾ ನೀನು ಅರೆಸ್ಟ್ ಮಾಡಕ್ಕೆ. ಹಾಗಂತ ಎದುರ್ಕೊಂಡು ಇರಕ್ಕಾಗಲ್ಲ ನಿರೋಷ. ನಾ ಪ್ರೂವ್ ಮಾಡೇ ಮಾಡ್ತೀನಿ. ಸತ್ಯ ಏನು ಅಂತ ಎಲ್ಲರಿಗೂ ನಿರೂಪಿಸ್ತೀನಿ. ಶ್ರೀಕಾಂತನ ಶಿವನ ಇಬ್ಬರನ್ನೂ ಹಿಡಿದಾಕ್ತೀನಿ, ನೋಡ್ತಾ ಇರು. ಮೊದಲು ಶಿವುನ ಕೇಳು, ಅವ್ನು ನಮ್ಮ ಡ್ರೈವರು. ಶಿವು ಕಾಣೆ ಆಗಿದಾನಲ್ಲ, ಎಲ್ಲಿ ಸಿಗ್ತಾನೆ? ಬೇರೆ ಡ್ರೈವರ್ಗಳಿಗೆ ಶಿವು ಎಲ್ಲಿರ್ತಾನಂತ ಗೊತ್ತಿರತ್ತಲ್ವಾ? ನಮ್ಮ ಆಫೀಸ್ ಬುಕ್ಕಲ್ಲೇ ಅವನ ಅಡ್ರೆಸ್ ಸಿಗತ್ತೆ. ಆದರೆ ಯಾವ ಕಾರಣಕ್ಕೂ ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡ ಆದಿ. ಸರಿ, ಮೊದಲು ಶಿವನ್ ಹಿಡಿದು ಆಮೇಲೆ ಶ್ರೀಕಾಂತನ್ ಪತ್ತೆ ಮಾಡ್ತೀನಿ. ಮನೆ ಚೆನ್ನಾಗಿದೆ ಅಲ್ಲ? ನಮಸ್ಕಾರ ಸರ್. ನಮಸ್ಕಾರ. ಬ್ಯಾಚುಲರ ಮ್ಯಾರಿಡ್ ಹೇಳಿ? ಮ್ಯಾರಿಡು. ಮಕ್ಳಿದಾವ? ಮಕ್ಕಳು ಪುಟ್ಟವು? ಯಾಕೆ ಸರ್ ಅದೆಲ್ಲ? ಮಕ್ಳಿದ್ರು ಬಾಡಿಗೆ ಕಡಿಮೆ ಸರ್. 3,000 ರೂಪಾಯಿ ಬಾಡಿಗೆ, 30,000 ಅಡ್ವಾನ್ಸು. ಅಡ್ವಾನ್ಸ್ ಬೇಕಾದ್ರೆ ಕಡಿಮೆ ಕೊಡಿ, ಬಾಡಿಗೆ ಮಾತ್ರ ಕಡಿಮೆ ಕೇಳ್ಬೇಡಿ. ಯಾವ ಮನೆ ಬಗ್ಗೆ ಮಾತಾಡ್ತಿದ್ದೀರಿ? ನೀವು ನೋಡ್ತಿದ್ರಲ್ಲ ಇಣ್ಕಿ ಇದೇ ಮನೆ. ಬನ್ನಿ ಒಳಗಡೆ ಸಕ್ಕತ್ತಾಗಿದೆ, ಹೆಂಗಿದೆ ಗೊತ್ತಾ? ತೋರಿಸಿ ಸರ್. ಶಿವ ಮನೇಲಿ ಇದ್ದಾನ? ಶಿವ ನಿಮಗೆ ಗೊತ್ತಾ? ಅವ್ನು ನೋಡ್ಕೊಂಡೆ ಸರ್ ಬಂದಿರೋದು ನಾನು. ಹೌದಾ? ನಾನೆಲ್ಲೋ ಮನೆ ಕೇಳಕ್ ಬಂದಿದ್ದೀರಾ ಅನ್ಕೊಂಡೆ. ಇಲ್ಲ, ಬೀಗ ಹಾಕಿದ್ಯಲ್ಲ, ಶಿವ ಮನೆ ಒಳಗಿದ್ದಾನ? ಮುಂಚೆ ಇಲ್ಲೇ ಇದ್ದ, ಮನೆ ಖಾಲಿ ಮಾಡಿ 1 ವಾರ ಆಯ್ತು. 1 ವಾರ ಆಯ್ತಾ? ಹೌದು. ಎಲ್ಲಿಗೆ ಹೋದ? ಏನಾದ್ರು ಇನ್ಫಾರ್ಮೇಶನ್? ಅವ್ನು ಹೋಗ್ಬೇಕಾದ್ರೆ ನನಗೇನು ಹೇಳೋಗ್ಲಿಲ್ವಲ್ಲ. ಹೌದಾ? ಮನೆ ಖಾಲಿ ಮಾಡ್ದ ಅಂದ್ರಲ್ಲ, ನೀವೇ ಖಾಲಿ ಮಾಡಿಸಿದ್ರ ಇಲ್ಲ ಅವನಾಗೆ ಏನಾದ್ರು? ಸಾರ್ ಬಾಡಿಗೆ ತಿಂಗಳು ಕರೆಕ್ಟಾಗಿ ಕೊಡ್ತಿದ್ದ, ನಾನೇ ಖಾಲಿ ಮಾಡಿಸಿ ಹೇಳಿ. ಅಡ್ವಾನ್ಸ್ ವಾಪಸ್ ಕೇಳಲಿಲ್ಲ, ಹಂಗೆ ಹೊರಟೋದ. ಸರ್ ಹೇಗಾದ್ರೂ ಮಾಡಿ, ಏನಾದರೂ ಇನ್ಫಾರ್ಮೇಶನ್ ಇದ್ದರೆ ಪ್ಲೀಸ್, ದಯವಿಟ್ಟು, ಅರ್ಜೆಂಟ್ ಇದೆ ಸರ್. ಅವನು ಯಾವುದೋ ಟ್ರಾವೆಲ್ಸ್ನಲ್ಲಿ ಕೆಲಸ ಮಾಡ್ತಿದ್ದ ಸರ್. ಅಲ್ಲೂ ಕೇಳಿದ್ರೆ ಗೊತ್ತಾಗ್ಬೋದು ಸರ್. ಅದು ನಂದೇ ಟ್ರಾವೆಲ್ಸು ಸರ್. ಹೌದಾ? ಅಲ್ಲೂ ಬಂದಿಲ್ವಾ ಅವನು? ಹಂಗಾರ ಅವ್ನು ನಿಮಗೆ ಸಿಗ್ದಂಗೆ ಮನೆ ನೋಡಿ ಬನ್ನಿ ಸರ್, ಸಖತ್ತಾಗಿದೆ. ಬೇಡ ಸರ್. ಒಳಗಡೆ ತುಂಬಾ ಚೆನ್ನಾಗಿದೆ ಸರ್. ಬಾಸ್ ಬೇಡ ಬಾಸ್, ತುಂಬ ಟೆನ್ಷನ್ ಇದ್ದೀನಿ ಬಾಸ್. ಅಡ್ವಾನ್ಸ್ ಕಡಿಮೆ ಕೊಡಿ, ಯಾರು ಇದ್ರೆ ನಿಮ್ಮ ಕಡೆ. ಯೋ ಹೋಗಯ್ಯ. ಮನೆ ಓನರ್ನ ನನಗೆ ಆವಾಜಾ? ಮನೆ ಬೇಕಾದಾಗ ರೋಡ್ ಅಲಿತಿರಲ್ಲ, ಅವಾಗ ಗೊತ್ತಾಗುತ್ತೆ ನಿಮಗೆ. ಅಲ್ಲೋ ಪೀಟರ್, ಶಿವು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ. ಅವನು ಎಲ್ಲಿದ್ದಾನೆ ಅಂತ ಏನಾದ್ರು? ಹೌದಾ? ಸರಿ, ಥ್ಯಾಂಕ್ಸ್.